ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ಕ್ಯಾಮ್ ಸಾಫ್ಟ್ವೇರ್ ಬಗ್ಗೆ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮಾಸ್ಟರ್ಕ್ಯಾಮ್ ಸಾಫ್ಟ್ವೇರ್ ನಮಗೆ ಎಲ್ಲಿ ಯೂಸ್ ಆಗುತ್ತೆ, ಇದರ ಒಂದು ಪರ್ಪೋಸ್ ಏನು, ಸೊ ನಾವು ಮಾಸ್ಟರ್ಕ್ಯಾಮ್ ಸಾಫ್ಟ್ವೇರಲ್ಲಿ ಇರುವಂತಹ ಮಷಿನ್ ಆ್ಯಂಡ್ ನಾವು ಇದರಲ್ಲಿ ಪ್ರೋಗ್ರಾಮನ್ನು ಯಾವ ರೀತಿ ಮಾಡ್ತೀವಿ, ಈ ರೀತಿ ಇರುವಂತಹ ಕಾನ್ಸೆಪ್ಟನ್ನು ನಾವು ಇವತ್ತಿನ ಒಂದು ಕ್ಲಾಸನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಮೇನಾಗಿ ಈ ಮಾಸ್ಟರ್ಕ್ಯಾಮ್ ಅನ್ನೋದು ನಮಗೆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಆಗಿದೆ ಸ್ನೇಹಿತರೆ. ನಾವು ಇದರಲ್ಲಿ ಡಿಸೈನಿಂಗ್ ಮಾಡೋದಿಲ್ಲ. ಸೊ ಮೇನಾಗಿ ನಾವು ಪ್ರೋಗ್ರಾಮಿಂಗ್ ಅಂದರೆ ಯಾವ ರೀತಿ CNC ಮಿಲ್ಲಿಂಗ್, ಟರ್ನಿಂಗ್ ಆ್ಯಂಡ್ ಟರ್ನ್ ಮಿಲ್ ಪ್ರೋಗ್ರಾಮ್ ಆಗಿರಲಿ ಆ್ಯಂಡ್ ವೈರ್ ಫ್ರೇಮ್ ಪ್ರೋಗ್ರಾಮ್ ನಾವು ಈ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮ್ ಅನ್ನೋದು ಕ್ರಿಯೇಟ್ ಮಾಡ್ತೀವಿ. ಸೊ ಯಾವ ರೀತಿ ಪ್ರೋಗ್ರಾಮ್, ಸೊ ನಾವು ಬೇಸಿಕಲಿ ನಾವು ಮಷಿನ್ ಇರುತ್ತೆ ನಮಗೆ, ನಾವು ನೋಡಿದ್ದೀವಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಷಿನ್ಸ್ ನೋಡಿದ್ದೀವಿ, ಲೇತ್ ಮಷಿನ್, ಮಿಲ್ಲಿಂಗ್ ಮಷಿನ್, ಟರ್ನಿಂಗ್ ಮಷಿನ್ ಅಂತೇಳಿ. ಸೊ ಈ ರೀತಿ ನಾವು CNC ಅಂದರೆ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್. ಸೊ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಅಂದರೆ ಸಿಂಪಲ್ ಸ್ನೇಹಿತರೆ, ನಾವು G ಕೋಡ್ ಆ್ಯಂಡ್ M ಕೋಡ್ ಅಂತೇಳಿ ನಾವು ಕೋಡ್ ಇರುತ್ತೆ. ಸೊ ಆ ಒಂದು ಕೋಡನ್ನು ಬೇಸ್ ಮಾಡಿಕೊಂಡು ನಾವು ಮಷೀನನ್ನು ರನ್ ಮಾಡ್ತೀವಿ. ನಮಗೆ ಬೇಕಾಗಿರುವಂತಹ ಶೇಫಲ್ಲಿ ನಾವು ಒಂದು ಟೂಲ್ ಆಗಿರಲಿ, ಒಂದು ಮಟೀರಿಯಲ್ ಆಗಿರಲಿ, ಏನೋ ಒಂದು ಡಿಸೈನ್ನ ನಾವು ಔಟ್ಪುಟ್ ತಗೊಂಡು ಬರ್ತೀವಿ. ಸೊ ಇದು ನಮಗೆ G ಕೋಡ್ ಆ್ಯಂಡ್ M ಕೋಡ್ ಅಂತೇಳಿ ಕರಿತೀವಿ. ಸಿಂಪಲ್ ಕಾನ್ಸೆಪ್ಟ್ ಸ್ನೇಹಿತರೆ, ನಾವು ಇಲ್ಲಿ ಮಷೀನನ್ನು ನಾವು G ಕೋಡ್ ಆ್ಯಂಡ್ M ಕೋಡ್ ನಮಗೆ ಯಾವ ರೀತಿ ಡಿಸೈನಿಂಗ್ ಬೇಕಲ್ಲ, ಸೊ ಆ ಒಂದು ಡಿಸೈನ್ ನಾವು G ಕೋಡ್ ಆ್ಯಂಡ್ M ಕೋಡ್ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮಿಂಗನ್ನು ಬರೆದಿರ್ತೀವಿ. ಸೊ ಆ ಬರೆದಿರುವಂತಹ ಪ್ರೋಗ್ರಾಮನ್ನು ಮಷೀನಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕು. ಮಷೀನಲ್ಲಿ ಇನ್ಸ್ಟಾಲೇಷನ್ ಮಾಡಿ, ಸೊ ನಾವು ಯಾವ ರೀತಿ ಪ್ರೋಗ್ರಾಮ್ ಬರುತ್ತದೆ ಆ ರೀತಿ ಆ ಒಂದು ಟೂಲ್ ಅನ್ನೋದು ಮೂವ್ಮೆಂಟ್ ಆಗಿ ನಮಗೆ ಬೇಕಾಗಿರುವಂತಹ ಮಾಡೆಲ್ ನಮಗೆ ಔಟ್ಪುಟ್ ಅನ್ನೋದು ಬರುತ್ತೆ. ಸೊ ಆ ಒಂದು ಕಾನ್ಸೆಪ್ಟನ್ನು ನಾವು ಈ ಒಂದು ಮಾಸ್ಟರ್ಕ್ಯಾಮ್ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮಿಂಗನ್ನು ಮಾಡ್ತೀವಿ. ರೈಟ್, ಸಿಂಪಲಾಗಿ ನಾವು ಈ ಒಂದು ಮಾಸ್ಟರ್ಕ್ಯಾಮ್ ಸಾಫ್ಟ್ವೇರಲ್ಲಿ ಈ ರೀತಿ ಒಂದು ಡಿಸೈನಿಂಗ್ ಎಲ್ಲ ಮಾಡಿರ್ತೀವಿ. ಸೊ ಡಿಸೈನಿಂಗ್ ಮಾಡಿದಾಗ ಇಲ್ಲಿ ನಮಗೆ ಟೂಲ್ ಪಾತ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿರ್ತಾನೆ. ಪಾಕೆಟ್ ಆಗಿರಲಿ, ಕೌಂಟೂರ್ ಆಗಿರಲಿ, ಕೌಂಟೂರ್ ಬೋರ್ ಆಗಿರಲಿ. ಸೊ ಇಲ್ಲಿ ಲಾಟ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಮಗೆ 2D ಟೂಲ್ ಪಾತ್ ಅಂತೇಳಿ ಸಪ್ರೇಟ್ ಕೊಟ್ಟಿರ್ತಾನೆ. ಅಂದರೆ 2D ಟೂಲ್ ಪಾತ್ ಅನ್ನೋದು ನಮಗೆ 2D ಪ್ರೋಗ್ರಾಮ್ಗೋಸ್ಕರ ಯೂಸ್ ಆಗುತ್ತೆ. 3D ಟೂಲ್ ಪಾತ್ ಅಂತೇಳಿ ಕೊಟ್ಟಿರ್ತಾನೆ. ಸೊ 3D ಟೂಲ್ ಪಾತ್ 3D ಪ್ರೋಗ್ರಾಮ್ಗೋಸ್ಕರ ಯೂಸ್ ಆಗುತ್ತೆ. ಆ್ಯಂಡ್ ಮಲ್ಟಿ ಆಕ್ಸಿಸ್ ಟೂಲ್ ಪಾತ್ ಅನ್ನೋದು ಕೊಟ್ಟಿರ್ತಾನೆ. ಸೊ ಮಲ್ಟಿ ಆಕ್ಸಿಸ್ ಟೂಲ್ ಪಾತ್ ಒಂದು ನಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುವಂತಹ ಮಾಡೆಲ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ. ರೈಟ್, ಸೊ ಅವುಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ಕೊಡ್ತೀನಿ. ಸೊ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಸೊ ನೀವು ನಾನು ಕೊಟ್ಟಿರುವಂತಹ ನಂಬರನ್ನು ಜಾಯಿನ್ ಮಾಡಿ, ಸೊ ನೀವು ಕಾಲ್ ಅಥವಾ ವಾಟ್ಸಪ್ ಮೂಲಕ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಆನ್ಲೈನ್ ಕ್ಲಾಸಸ್ ಕೂಡ ನೀವು ಪಡೆದುಕೊಳ್ಳಬಹುದು. ರೈಟ್, ಸೊ ಮೇನಾಗಿ ಹೋಮ್ ಕಮಾಂಡ್. ಸೊ ಹೋಮ್ ಕಮಾಂಡಲ್ಲಿ ನಮಗೆ ಏನೇನು ಕಾನ್ಸೆಪ್ಟ್ ಇರುತ್ತೆ, ಮಾಸ್ಟರ್ಕ್ಯಾಮ್ ಹೋಮ್ ಕಮಾಂಡಲ್ಲಿ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅನ್ನೋದು ಇರುತ್ತೆ ನಮಗೆ. ಇಲ್ಲಿ ಲೈನ್ ಕಲರ್ ಬಗ್ಗೆ ಆಗಿರಲಿ, ಅಥವಾ ಡಿಲೀಟ್ ಕಮಾಂಡ್ ಬಗ್ಗೆ, ಡಿಸ್ಪ್ಲೇ ಕಮಾಂಡ್ ಬಗ್ಗೆ, ಅನಲೈಸ್ ಕಮಾಂಡ್ ಆ್ಯಂಡ್ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಅನ್ನೋದು ಕೊಟ್ಟಿರುತ್ತಾನೆ. ಸೊ ನಮಗೆ ಕ್ಲಿಪ್ ಬೋರ್ಡ್ ಏನೆಂದರೆ ಏನಿಲ್ಲ, ಸಿಂಪಲ್ ಸ್ನೇಹಿತರೆ, ಕಾಪಿ ಪೇಸ್ಟ್ ಮಾಡೋದಕ್ಕೆ ಯೂಸ್ ಆಗಿರುತ್ತೆ. ಆಟ್ರಿಬ್ಯೂಟ್ಸಲ್ಲಿ ನಮಗೆ ನಾವು ಡ್ರಾ ಮಾಡಿರುವಂತಹ ಲೈನ್ನ ಕಲರ್ ಚೇಂಜ್ ಮಾಡೋದಕ್ಕೆ 2D ಲೈನ್ ಆಗಿರಲಿ, ಮಾಡೆಲ್ ಆಗಿರಲಿ, ಸೊ ಜಸ್ಟ್ ಮಾಡಿಫಿಕೇಷನ್ ಆಪ್ಷನ್ಸ್ ಕೊಟ್ಟಿರ್ತಾನೆ. ಸೊ ಇದು ಆರ್ಗನೈಸ್ ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್. ಆರ್ಗನೈಸಲ್ಲಿ ಏನು ಮಾಡ್ತೀವಿ ನಾವು, ಝೆಡ್ ಡಿಸ್ಟೆನ್ಸ್ ನಮಗೆ ಡಿಸೈನಿಂಗಲ್ಲಿ ಆಗಿರಲಿ ಅಥವಾ ಪ್ರೋಗ್ರಾಮಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಝೆಡ್ ನಾವು ನಾರ್ಮಲಾಗಿ ಥಿಕ್ನೆಸ್ ಅಂತೇಳಿ ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ಥಿಕ್ನೆಸ್ ಹೈಟ್ ನಮಗೆ ಎಷ್ಟು ಬೇಕಂತೇಳಿ. ಸೊ ಲೆವೆಲ್, ಸೊ ನೆಕ್ಸ್ಟ್ ಆಪ್ಷನ್ಸ್ ಲೆವೆಲ್ ಅಂತ ಕೊಟ್ಟಿದ್ದಾನೆ. ಲೆವೆಲ್ ಅಂದರೆ ಏನು ಸಿಂಪಲ್ ಸ್ನೇಹಿತರೆ, ನಾವು ಒಂದು ಡ್ರಾಯಿಂಗ್ ವಿಂಡೋದಲ್ಲಿ ಏನು ಡ್ರಾ ಮಾಡ್ತಿದ್ದೀವಲ್ಲ, ಸೊ ಇದನ್ನು ಒಂದನೇ ವಿಂಡೋ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೂ ಕೆಲವೊಂದಿಷ್ಟು ಐಟಮ್ಸನ್ನು ನಾವು ಡ್ರಾ ಮಾಡಬೇಕು, ಕೆಲವೊಂದಿಷ್ಟು ಮಾಡೆಲ್ಸನ್ನು ಡ್ರಾ ಮಾಡಬೇಕು. ಸೊ ಅದನ್ನು ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಅಂದರೆ ನಾವು ಡ್ರಾ ಮಾಡಿರುವಂತಹ ಪ್ರತಿಯೊಂದು ಐಟಮ್ಸ್ ಏನಿದೆಯಲ್ಲ, ಈಚ್ ಸಪ್ರೇಟಾಗಿ ನಮಗೆ. ಸೊ ಇವಾಗ ನಾನು ಕೆಲವೊಂದಿಷ್ಟು 2D ಡ್ರಾಯಿಂಗ್ ಡ್ರಾ ಮಾಡ್ತೀನಿ. ಸೊ ಅದು ನನಗೆ ಸಪ್ರೇಟಾಗಿ ಡ್ರಾ ಆಗಿರಬೇಕು. ಸೊ ಇದಾದಮೇಲೆ ಕೆಲವೊಂದಿಷ್ಟು ಇನ್ನೊಂದು ಕಾಂಪ್ಲಿಕೇಟೆಡ್ ಡ್ರಾಯಿಂಗನ್ನು ಡ್ರಾ ಮಾಡ್ತೀನಿ. ಸೊ ಅದು ಕೂಡ ನನಗೆ ಸಪ್ರೇಟ್ ವಿಂಡೋದಲ್ಲಿ ಡ್ರಾ ಆಗಿರಬೇಕು. ನನಗೆ ಅನಲೈಸ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿರಬೇಕು. ಅಂದರೆ ಸಪೋಸ್ ಯಾರೇ ಬಂದು ಏನೋ ಒಂದು ಕೇಳಿ ತೋರಿಸ್ತಾರೆ. ಸಪೋಸ್ ಇವಾಗ ನಾನು ಒಂದು ಕಾರ್ ಡಿಸೈನಿಂಗ್ ಮಾಡ್ತಾಯಿದ್ದೀನಿ, ಕಾರ್ನ ಡೋರ್ ತೋರಿಸಂದಾಗ ನಾನು ಆ ಡೋರನ್ನು ಸಪ್ರೇಟ್ ಆಗಿರುವಂತಹ ಲೆವೆಲಲ್ಲಿ ಡ್ರಾ ಮಾಡಿರ್ತೀನಿ. ಸೊ ಇದಾದಮೇಲೆ ಕಾರ್ನ ವೀಲ್ ತೋರಿಸು, ಸೊ ವೀಲನ್ನು ಸಪ್ರೇಟಾಗಿ ಡ್ರಾ ಮಾಡಿರ್ತೀನಿ. ಸೊ ಇದು ಈ ರೀತಿ ಲೆವೆಲ್ಸ್ ಕ್ರಿಯೇಟ್ ಮಾಡ್ಕೊಂಡು ಲೆವೆಲ್ 1, ಲೆವೆಲ್ 2 ಅಲ್ಲಿ ಪ್ರತಿಯೊಂದು ಪಾರ್ಟನ್ನು ನಾವು ಡಿಫ್ರೆಂಟ್ ಲೆವೆಲ್ಸಲ್ಲಿ ಡ್ರಾ ಮಾಡ್ಕೊಂಡ್ರೆ ನಮಗೆ ಅನಲೈಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದು ಆರ್ಗನೈಸ್ ಬಗ್ಗೆ. ನೆಕ್ಸ್ಟ್ ಡಿಲೀಟ್ ಕಮಾಂಡ್ ಅಂತಿದೆ. ಸೊ ಡಿಲೀಟ್ ಕಮಾಂಡ್ ಸಿಂಪಲ್ ಸ್ನೇಹಿತರೆ, ನಮಗೆ ಬೇಕಾಗಿರುವಂತಹ ಲೈನ್ಸ್, ವಾಂಟೆಡ್ ಆ್ಯಂಡ್ ಅನ್ವಾಂಟೆಡ್ ಲೈನ್ಸನ್ನು ನಾವು ಸಿಂಪಲಾಗಿ ಡಿಲೀಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ನಾವು ರಿಮೂವ್ ಮಾಡ್ಕೊಳ್ಬೋದು. ರೈಟ್, ಸೊ ಡಿಸ್ಪ್ಲೇ ಕಮಾಂಡ್ ಅಂದರೆ ಏನಿಲ್ಲ, ನಮಗೆ ಹೈಡ್ ಆಗಿರುವಂತಹ ಐಟಮ್ಸ್ ಎಲ್ಲ ನಮಗೆ ಕಾಣುತ್ತೆ. ಸಮ್ಟೈಮ್ಸ್ ನಮಗೆ ಸರ್ಕಲ್ನ ಒಂದು ಸೆಂಟರ್ ಪಾಯಿಂಟ್ ಕಾಣೋಂಗಿಲ್ಲ, ಲೈನ ಎಂಡ್ ಪಾಯಿಂಟ್ ಕಾಣ್ತಾ ಇರೋಂಗಿಲ್ಲ. ಆ ಒಂದು ಟೈಮಲ್ಲಿ ನಮಗೆ ಈ ಒಂದು ಡಿಸ್ಪ್ಲೇ ಕಮಾಂಡ್ ಅನ್ನು ಯೂಸ್ ಆಗುತ್ತೆ. ನೆಕ್ಸ್ಟ್ ಅನಲೈಸ್ ವೆರಿ ಇಂಪಾರ್ಟೆಂಟ್ ಆಗಿರೋದು. ಅನಲೈಸ್ ಕಮಾಂಡ್ ಏನು ಮಾಡುತ್ತೆ ಅಂದರೆ ಸಿಂಪಲ್ ಸ್ನೇಹಿತರೆ, ನಾವು ಡ್ರಾ ಮಾಡಿರುವಂತಹ
ಮಾಡೆಲ್ ಆಗಿರಲಿ, 2D ಲೈನ್ ಆಗಿರಲಿ, ಪ್ರತಿಯೊಂದು ನಮಗೆ ಅದರ ಒಂದು ಡಿಸ್ಟೆನ್ಸ್, ಆ್ಯಂಗಲ್ ತೋರಿಸುತ್ತೆ, ಎಷ್ಟು ಡಿಸ್ಟೆನ್ಸ್ ಸಿಗಿದೆ, ಆ್ಯಂಗಲ್ ಆಗಿರಲಿ, ಡೈನಾಮಿಕ್ ಅನಲೈಸರ್. ಸೊ ಅದರ ಪಟ್ಟು ಎಂಟೈರ್ಲಿ ಆ ಒಂದು ಮಾಡೆಲನ್ನು ಡಿಸ್ಕಷನ್ ಮಾಡೋಕ್ಕೆ ಬೇಕಾಗಿರುವಂತಹ ಆಪ್ಷನ್ಸನ್ನು ನಮಗೆ ಅನಲೈಸಿಗೆ ಕೊಟ್ಟಿರ್ತಾನೆ. ಆ್ಯಂಡ್ ನೆಕ್ಸ್ಟ್ ಆ್ಯಡ್ ಇನ್ಫಾರ್ಮೇಷನ್ ಅಂತೇಳಿ ಕೊಟ್ಟಿರ್ತಾನೆ. ಅದು ಅಷ್ಟೊಂದು ಯೂಸ್ ಆಗೋದಿಲ್ಲ. ಜಸ್ಟ್ ನಮಗೆ ಬೇಕಾಗಿರುವಂತಹ ಕಮೆಂಟ್ಸ್ ಹೈಡ್ ಆಗಿದ್ದರೆ ಆ ಒಂದು ಕಮೆಂಟ್ಸನ್ನು ನಾವು ಫೈಂಡ್ ಮಾಡೋದಕ್ಕೋಸ್ಕರ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಇದು ಹೋಮ್ ಕಮಾಂಡಲ್ಲಿ ಮಾಸ್ಟರ್ ಕ್ಯಾಮಲ್ಲಿರುವಂತಹ ಕಮೆಂಟ್ಸ್ಗಳು. ನೆಕ್ಸ್ಟ್ ವೈರ್ ಫ್ರೇಮಲ್ಲಿಲ್ಲ, ನಾವು 2D ಲೈನ್ಗೆ ಡ್ರಾ ಮಾಡಲು ಬೇಕಾಗಿರುವಂತಹ ಕಮೆಂಟ್ಸ್ ಎಲ್ಲ ಇಲ್ಲಿ ಕೊಟ್ಟಿರುತ್ತಾನೆ. ನೆಕ್ಸ್ಟ್ ಸರ್ಫೇಸ್. ಸೊ ನಾವು ಡಿಸೈನಿಂಗ್ ಮಾಡುವಾಗ ಸಾಲಿಡ್ ಆ್ಯಂಡ್ ಸರ್ಫೇಸ್ ಅಂತೇಳಿ 2 ಕ್ಯಾಟಗರಿ ಮಾಡ್ತೀವಿ, ರೈಟ್? ಅಥವಾ ಸೀಟ್ ಮೆಟಲ್ ಅಂತೇಳಿ ಕೂಡ ಕರಿತೀವಿ. ಸೊ ಸೀಟ್ ಮೆಟಲ್ ನಾವಿಲ್ಲಿ ಸರ್ಫೇಸ್ ಅಂತೇಳಿ ನಮಗೆ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾನೆ. ಸೊ ಸಾಲಿಡ್ ಆ್ಯಂಡ್ ಸರ್ಫೇಸ್ ಎರಡು ಬೋತ್ ಸೇಮ್ ಇರುತ್ತೆ. ನಮಗೆ ಸೀಟ್ ಮೆಟಲ್ಗೆ ಬೇಕಾಗಿರುವಂತಹ ಕಮೆಂಟ್ಸ್ ಎಲ್ಲ ನಮಗಿಲ್ಲಿ ಸರ್ಫೇಸ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದಾದಮೇಲೆ ಸಾಲಿಡ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ 2Dಯನ್ನು 3Dಗೆ ಕನ್ವರ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಆಪ್ಷನ್ಸನ್ನು ನಮಗೆಲ್ಲ ಈ ಸಾಲಿಡ್ ಕಮೆಂಟಲ್ಲಿ ಕೊಟ್ಟಿದ್ದಾನೆ, ರೈಟ್? ಸೊ ನೆಕ್ಸ್ಟ್ ಮಾಡೆಲ್ ಪ್ರಿಪರೇಷನ್ ಅಂತೇಳಿರುತ್ತೆ. ಸೊ ಇದೇನಿಲ್ಲ, ನಾವು ಡ್ರಾ ಮಾಡಿರುವಂತಹ ಮಾಡೆಲನ್ನು ಮಾಡಿಫಿಕೇಷನ್. ಸೊ ನೋಡಿ ಇಲ್ಲಿ ಮಾಡಿಫಿಕೇಷನ್ ಕೊಟ್ಟಿದ್ದಾನೆ ನಮಗಿಲ್ಲಿ. ಫಿಲೆಟ್ ಆಪ್ಷನ್ಸ್, ಸಪೋಸ್ ಎಕ್ಸಾಂಪಲ್ ರೇಡಿಯಸ್ಸನ್ನು ಅಪ್ಲೈ ಮಾಡಬೇಕು, ಚಾಂಫರ್ ಅಪ್ಲೈ ಮಾಡಬೇಕು, ಆ ಒಂದು ಟೈಮಲ್ಲಿ ನಮಗೆ ಮಾಡೆಲ್ ಪ್ರಿಪರೇಷನ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಮೆಶ್ ಕೂಡ ಸೇಮ್ ಸ್ನೇಹಿತರೆ, ಇದು ನಮಗೆ ಜಸ್ಟ್ ಮಾಡಿಫಿಕೇಷನ್ಗೋಸ್ಕರ ಯೂಸ್ ಮಾಡುತ್ತೆ. ಅದಾದಮೇಲೆ ಡ್ರಾಫ್ಟಿಂಗ್ ಕೊಟ್ಟಿದ್ದಾನೆ. ಡ್ರಾಫ್ಟಿಂಗಲ್ಲಿ ನಾವು ಡ್ರಾ ಮಾಡಿರುವಂತಹ 2D ಲೈನ್ ಅಥವಾ 3D ಲೈನ್ ಅನಲೈಸ್ ಮಾಡೋದಕ್ಕೆ, ಅಂದರೆ ಡಿಸ್ಟೆನ್ಸ್ ಫೈಂಡ್ ಮಾಡೋದಕ್ಕೆ ಈ ಒಂದು ಡ್ರಾಫ್ಟಿಂಗ್ ಅನ್ನೋದು ಯೂಸ್ ಆಗುತ್ತೆ. ಸೊ ಇದಾದಮೇಲೆ ನಮಗೆ ಟ್ರಾನ್ಸ್ಫಾರ್ಮ್ ಆಪ್ಷನ್ ಸಿಂಪಲ್ ಸ್ನೇಹಿತರೆ, ನಮಗೆ ಮಾಡೆಲನ್ನು ನಾವು ಮೂವ್ಮೆಂಟ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಡೈನಾಮಿಕ್ ಅಂದರೆ ನಮಗೆ ಹೇಗೆ ಬೇಕು ಆ ರೀತಿ, ಅಂದರೆ ಕಾಂಪ್ಲಿಕೇಟೆಡ್ ಸೇಫಲ್ಲಿ ಕೂಡ ನಾವು ಡೈನಾಮಿಕ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಮೂವ್ಮೆಂಟ್ ಎಲ್ಲ ಮಾಡ್ಬೋದು. ಸಿಂಪಲಾಗಿ ಆಪ್ಸೆಟ್ ಕಮಾಂಡ್ ಕೊಟ್ಟಿರ್ತಾನೆ, ಲೇಔಟ್ ಕಮಾಂಡ್ ಆ್ಯಂಡ್ ಸೈಜ್ ಕಮಾಂಡನ್ನು ನಮಗಿಲ್ಲಿ ಡ್ರಾಫ್ಟಿಂಗಲ್ಲಿ ಕೊಟ್ಟಿರ್ತಾನೆ. ಅಷ್ಟೊಂದು ಏನು ಯೂಸ್ ಮಾಡೋಂಗಿಲ್ಲ ನಾವು. ಮಷಿನ್ ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ ನಮಗಿಲ್ಲಿ. ಮಷಿನ್ ನೋಡಿ, ಮಿಲ್ಲಿಂಗ್ ಮಷಿನ್ ಕೊಟ್ಟಿದ್ದಾನೆ, ಲೇತ್ ಮಷಿನ್ ಕೊಟ್ಟಿದ್ದಾನೆ, ಮಿಲ್ ಟರ್ನ್ ಕೊಟ್ಟಿದ್ದಾನೆ, ವೈರ್ ಕೊಟ್ಟಿದ್ದಾನೆ, ರೋಟರ್ ಆ್ಯಂಡ್ ಡಿಸೈನ್ ಅಂತೇಳಿ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ನಾವು ಜಾಸ್ತಿ ಯೂಸ್ ಮಾಡೋದು ಲೇತ್. ಸೊ ಎರಡು ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಂಡ್ ಮಿಲ್ ಟರ್ನ್ ಕೂಡ ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿರುವಂತಹ ಒಂದು ಮಷಿನ್ ಅಂತೇಳಿ ಕೂಡ ಹೇಳ್ಬೋದು. ಮಿಲ್ ಆ್ಯಂಡ್ ಟರ್ನಿಂಗ್ ಎರಡೂ ಇರುತ್ತೆ, ಇಲ್ಲಿ ಮಿಲ್ಲಿಂಗ್ ಟರ್ನಿಂಗ್ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ವೈರ್ ಕಟಿಂಗ್ಗೋಸ್ಕರ ಎಲ್ಲ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದಾದಮೇಲೆ ವ್ಯೂ ಕಮಾಂಡ್ ಕೊಟ್ಟಿದ್ದಾನೆ ನಮಗೆ. ವ್ಯೂ ಕಮಾಂಡ್ ಸಿಂಪಲ್, ನಾವು ಡ್ರಾ ಮಾಡಿರುವಂತಹ ಮಾಡೆಲ್ಸನ್ನು ವ್ಯೂ ಮಾಡೋದಕ್ಕೆ ಐಸೋಮೆಟ್ರಿಕ್ ವ್ಯೂ, ಫ್ರಂಟ್ ವ್ಯೂ, ಸೈಡ್ ವ್ಯೂ, ಟಾಪ್ ವ್ಯೂ ನಾವು ನೋಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಆ್ಯಂಡ್ ವೈರ್ ಫ್ರೇಮ್ ಆಗಿರಲಿ, ಸಾಲಿಡ್ ಫ್ರೇಮ್ ಆಗಿರಲಿ, ಸೊ ಮಟೀರಿಯಲ್ ನೋಡೋದಕ್ಕೆ, ಸೊ ಜಸ್ಟ್ ನಮಗೆ ವ್ಯೂ ಮಾಡೋದಕ್ಕೆ ಈ ಒಂದು ಕಮಾಂಡನ್ನು ಯೂಸ್ ಆಗುತ್ತೆ. ಸೊ ಇವೆಲ್ಲ ಕಮಾಂಡ್ಸ್ಗಳ ಬಗ್ಗೆ ಕೂಡ ನಾವು ಡೀಟೇಲಾಗಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ ಫರ್ದರ್ ಕ್ಲಾಸಲ್ಲಿ. ಜಸ್ಟ್ ಮಾಸ್ಟರ್ ಕ್ಯಾಮ್ ಅನ್ನೋದು ಸಿಂಪಲ್, ನಾವು G ಕೋಡ್ ಆ್ಯಂಡ್ M ಕೋಡನ್ನು ಯೂಸ್ ಮಾಡ್ಕೊಂಡು ಮಟೀರಿಯಲ್ನ ಕಂಟ್ರೋಲ್ ಮಾಡಿ, ಅಂದರೆ ಮಷೀನನ್ನು ಕಂಟ್ರೋಲ್ ಮಾಡಿ ಮಟೀರಿಯಲ್ ಔಟ್ಪುಟ್ ತೆಗೆಯೋದು ನಮಗೆ ಸಿಂಪಲ್ ಈ ಒಂದು ಮಾಸ್ಟರ್ ಕ್ಯಾಮ್ ಯೂಸ್ ಆಗುತ್ತೆ. ಸೊ ಸಮ್ಟೈಮ್ಸ್ ಸಿಂಪಲ್ ಆಗಿರುವಂತಹ ಮಾಡೆಲ್ಸನ್ನು ನಾವು ಡಿಸೈನಿಂಗ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ, ರೈಟ್? ಮೇನ್ ಇಂಪಾರ್ಟೆಂಟ್ ನಮಗೆ ಡಿಸೈನಿಂಗಲ್ಲಿ ನಾವು ಫೈಲಲ್ಲಿ ಹೋಗ್ತೀವಲ್ಲ, ಸೊ ಇಲ್ಲಿ ನಮಗೆ ಸೇವ್ ಕಮಾಂಡ್ ಕೊಟ್ಟಿರ್ತಾನೆ ಅವನು. IGS ಫೈಲ್, ಪ್ರತಿಯೊಂದು ಫೈಲ್ಸ್ ಎಲ್ಲ ಕೊಟ್ಟಿರ್ತಾನೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ, ರೈಟ್? ಸೊ ಮೇನ್ ನಾವು ಜಾಸ್ತಿ ಯೂಸ್ ಮಾಡೋದು ಈ ಒಂದು ಮಾಸ್ಟರ್ ಕ್ಯಾಮ್ ಅನ್ನೋದು. ನಾವು G ಕೋಡ್ ಆ್ಯಂಡ್ M ಕೋಡನ್ನು ನಾವು ಅನಲೈಸ್ ಮಾಡೋದಕ್ಕೆ ಆಟೋಮೆಟಿಕಾಗಿ ಕೊಡುತ್ತೆ ಒಂದು ಸಾಫ್ಟ್ವೇರ್. ನಾವು ಇದ್ರಲ್ಲಿ ಬರೆಯೋದು ಬೇಕಾಗಿಲ್ಲ. ಸೊ ಮಾಡೆಲ್ ನಾವು ಡಿಸೈನ್ ಮಾಡಿರ್ತೀವಿ, ಮಾಡೆಲ್ ಮೇಲೆ ನಾವು ಟೂಲ್ ಪಾತ್ ಅಪ್ಲೈ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ G ಕೋಡ್ ಆ್ಯಂಡ್ M ಕೋಡ್ ಅನ್ನೋದು ನಮಗೆ ಕೊಡುತ್ತೆ. ಕೆಲವೊಂದಿಷ್ಟು ಕಾಂಪ್ಲಿಕೇಟೆಡ್ ಡಿಸೈನಿಂಗನ್ನು ನಾವು G ಕೋಡ್ ಆ್ಯಂಡ್ M ಕೋಡನ್ನು ನಾವು ಬರೆಯೋಕ್ಕೆ, ಅಂದರೆ ಬೈ ಹ್ಯಾಂಡಿಂದ ಬರೆಯೋಕ್ಕೆ ಆಗೋದಿಲ್ಲ. ಆ ಒಂದು ಟೈಮಲ್ಲಿ ನಾವು ಈ ಒಂದು ಸಾಫ್ಟ್ವೇರ್ಗಳ ಮೂಲಕ ನಾವು ಮಾಡೆಲನ್ನು ನಾವು ಪ್ರಿಪೇರ್ ಮಾಡ್ತೀವಿ, ರೈಟ್? ಸೊ ಇದು ಮಾಸ್ಟರ್ ಕ್ಯಾಮ್, ಡೆಲ್ ಕ್ಯಾಮ್, ಸಾಲಿಡ್ ಕ್ಯಾಮ್, ಈ ರೀತಿ ಲಾಟ್ ಆಫ್ ಕಾನ್ಸೆಪ್ಟ್ ಇದೆ. ಸೊ ಮಾಸ್ಟರ್ ಕ್ಯಾಮ್ ಅನ್ನೋದು ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿರುವಂಥ ಒಂದು ಸಾಫ್ಟ್ವೇರ್. ಸೊ ಅದಕ್ಕೆ ಈ ಒಂದು ಸಾಫ್ಟ್ವೇರ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್. ಸೊ ಥ್ಯಾಂಕ್ ಯು ಎವ್ರಿ ಒನ್.